ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಬಾಸು. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟು, ನಿನ್ನೆ ಗೊತ್ತಲ್ಲಪ್ಪ ಏನಾಯಿತು ಅಂತ. ರಣಜಿ ಟ್ರೋಫಿ ಫೈನಲ್ಸಲ್ಲಿ ವಿನ್ನರ್ಸ್ ಆಗಿ ಡಿಕ್ಲೇರ್ ಆಗಿದ್ದು ಜಮ್ಮು ಆ್ಯಂಡ್ ಕಾಶ್ಮೀರ್ ಮೊದಲನೇ ಟ್ರೋಫಿನೇ ಎತ್ತಿದ್ರು. ಆಫ್ಟರ್ 68 ಇಯರ್ಸ್, 67-68 ಇಯರ್ಸ್ ಆದ ನಂತರ ಎತ್ತಾ ಇರುವಂಥ ಟ್ರೋಫಿ ಇದು. ಶಬಾಷ್ ಹೇಳಲೇಬೇಕು. ಏನೇ ಆಗಿರಲಿ ಕಿರಿಕ್ಗಳು ಹುಬ್ಬಳ್ಳಿಲಿ, ಬಟ್ ಅದನ್ನು ಡಿಸರ್ವಿಂಗ್ ಟೀಮೇನೆ ಗೆದ್ದಿದೆ. ಅಪ್ರಿಷಿಯೇಟ್ ಮಾಡಲೇಬೇಕು ಜಮ್ಮು ಕಾಶ್ಮೀರ ಟೀಮ್ನ. ನಬಿ ಅನ್ನೋರು ಸಖತ್ತಾಗಿ ಸೈಕಲ್ ಪರ್ಫಾರ್ಮ್ ಮಾಡಿದ್ದಾರೆ ಥ್ರೂಔಟ್ ಟೂರ್ನಮೆಂಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಬೇರೆ ಸಿಕ್ಕಿದೆ ಅವರಿಗೆ. ಆದಷ್ಟು ಬೇಗ ಇಂಡಿಯನ್ ಟೀಮಲ್ಲಿ ಅವ್ರನ್ನ ನೋಡೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ. ಕರ್ನಾಟಕ ಟೀಮ್ ಚೆನ್ನಾಗಿ ಆಡಿಲ್ಲ ಅಂತಲ್ಲ, ಸಖತ್ತಾಗಿ ಆಡಿದ್ದಾರೆ. ಇನ್ಫ್ಯಾಕ್ಟ್ ಕ್ವಾಲಿಫೈ ಆಗದಿರುವಂಥ ಒಂದು ಸಿಚುವೇಶನ್ ಇಟ್ಕೊಂಡಿದ್ರು ಕೂಡ ನಾವು ಪಂಜಾಬ್ ಮೇಲೆ ಗೆದ್ವಿ, ಮುಂಬೈ ಮೇಲೆ ಗೆದ್ವಿ, ಆಮೇಲೆ ಉತ್ತರಾಖಂಡ್ ಮೇಲೆ ಬೇರೆ ಗೆದ್ವಿ, ಸಖತ್ತಾಗಿ ಆಡ್ಕೊಂಡು ಬಂದ್ವಿ. ಏನೋ ಮಾಡೋದಕ್ಕಾಗೋದಿಲ್ಲ. ಇವತ್ತು ಸೋಲಾಗಿದೆ, ನಮಗೆ ಹೋಮಲ್ಲೇ ಸೋಲಾಗಿದೆ. ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಗುರು ವಿಡಿಯೋ ಮಾಡ್ತಿಲ್ಲ ಅಂದರೆ ಇನ್ನೇನು ಸೋಲೋದು, ಏನು ಗುರು ವಿಡಿಯೋ ಮಾಡೋಣ, ಸೋಲ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿಲ್ಲ ರಣಜಿ ಟ್ರೋಫಿ ಪ್ರತಿದಿನದ ಬಗ್ಗೆ. ಯಾಕಂದರೆ ಫಸ್ಟ್ ದಿನನೇ ಡಾಮಿನೇಟ್ ಮಾಡಿಬಿಟ್ರು, ಸೆಕೆಂಡ್ ದಿನ ಕೂಡ ಡಾಮಿನೇಟ್ ಮಾಡಿಬಿಟ್ರು. ನಮಗೆ ಗ್ಯಾಪೇ ಕೊಡಲಿಲ್ಲ ಅಲ್ಲಿ ಜಮ್ಮು ಕಾಶ್ಮೀರ್ ಗೆಲ್ಲೋದಕ್ಕೆ. ನೋಡಿ, ಡಿಕ್ಲೇರ್ ಕೊಟ್ಟಿದ ತಕ್ಷಣ ಹ್ಯಾಂಡ್ ಶೇಕ್ ಮಾಡಿಬಿಡ್ತಾರೆ ನಮ್ಮ ಕ್ಯಾಪ್ಟನ್ನೇ. ಆಗಲ್ಲ ಗುರು, ಇನ್ನೇನು ಲಾಸ್ಟ್ ಸೆಷನ್ ಇತ್ತಲ್ಲಿ, ಲಾಸ್ಟ್ ಸೆಷನ್ ಹೊಡೆಯೋಕ್ಕಾಗತ್ತಾ? ಅಲ್ಲಿ ಎಷ್ಟು 500 ಮೇಲೆ ಬೇಕಲ್ಲಿ ಸ್ಕೋರು, ಹೊಡೆಯೋಕ್ಕಾಗತ್ತಾ? ಅದಕ್ಕೆ ಹ್ಯಾಂಡ್ ಶೇಕ್ ಮಾಡಿದ್ರು ಅಷ್ಟೇ. ಮ್ಯಾಚ್ ಡ್ರಾನ್, ಕತೆ ಗಾನ್. ಅಪ್ಡೇಟ್ ಬಿಟ್ಟು ನಮ್ಮ ಹಾರ್ದಿಕ್ ಪಾಂಡ್ಯ ಗೊತ್ತಲ್ಲಪ್ಪ, ಮೊದಲೇ ಫೋರ್ಸಲ್ಲಿ ಇರ್ತಾರೆ. ಫೋರ್ಸಲ್ಲಿ ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟಿದ್ದಾರೆ, ಒಂಥರ ಪಂಚಿಂಗ್ ಸ್ಟೇಟ್ಮೆಂಟ್ನ. ಆಲ್ ದ ಕ್ರೌಡ್ ದಟ್ ಯು ಸಿ ಈಸ್ ಹಿಯರ್ ಟು ಗೆಟ್ ಎಂಟರ್ಟೈನ್ಡ್ ಬೈ ದ ಇಂಡಿಯನ್ ಟೀಮ್, ನಾಟ್ ಬೈ ಇಂಡಿವಿಜುವಲ್ಸ್ ಅಂತ ಹೇಳಿದ್ರೆ. ಅಲಾಗರು ಇಂಡಿವಿಜುವಲ್ಸ್ ಪರ್ಫಾರ್ಮ್ ಮಾಡಿದ್ರೆ ತಾನೇ ಅಲ್ಲಿ ಎಂಟರ್ಟೈನ್ ಆಗೋದು. ಟೀಮ್ ಏನು 11 ಜನ ಬ್ಯಾಟಿಂಗ್ ಆಡೋಕ್ಕಾಗ್ತದೆ ಒಂದೇ ಸಲ ನಿಂತ್ಕೊಂಡು? ಹೌದು ಗುರು, ಪಂಚಿಂಗ್ ಡೈಲಾಗ್ ಹೊಡಿಬೇಕು. ಈ ಥರನಾ ಇಂಡಿವಿಜುವಲ್ಸ್ ಪರ್ಫಾರ್ಮ್ ಮಾಡ್ತಾವ್ರೆ? ಬ್ಯಾಟಿಂಗ್ ಒಬ್ಬರು ಆಡ್ತಾವ್ರೆ ಅಂತಂದರೆ ಬೌಲಿಂಗ್ ಒಬ್ಬರೇ ಮಾಡೋಕ್ಕಾಗತ್ತೆ? 11 ಜನ ಬಾಲ್ ಎಸಕ್ಕಾಗದ? 11 ಜನ ಒಂದೇ ಕಡೆ ನಿಂತ್ಕೊಂಡು ಬ್ಯಾಟಿಂಗ್ ಆಡೋಕ್ಕಾಗತ್ತಾ? ಇಲ್ಲ ತಾನೇ, ಇಂಡಿವಿಜುವಲ್ಸ್ ತಾನೇ ಆಡಬೇಕಾಗಿರೋದು. ಹೌದು, ಟೀಮ್ ಎಫರ್ಟ್ ಅಂತ ಹೇಳಿದ್ರೆ ಒಪ್ಕೋಬೇಕು. ಏನೋಪ್ಪ ಕೊಡ್ತಾರೆ ಸ್ಟೇಟ್ಮೆಂಟ್ಗಳನ್ನ ತೊಗೊಬೇಕು ನಾವು ಅಷ್ಟೇ. ಬಟ್ ಪಾಂಡ್ಯ ಹೇಳಿದ್ರು ಏನಾದ್ರು ಒಂದು ಅರ್ಥ ಇರುತ್ತೆ, ಸುಮ್ಮನೆ ಹೇಳೋದಿಲ್ಲ ನಮ್ಮ ಪಾಂಡ್ಯ. ಅಪ್ಡೇಟ್ ನಂಬರ್ 3, ಇರ್ಫಾನ್ ಪಠಾನ್ ಅವರು ಹೋಪ್ ಮಾಡ್ತಾ ಇದ್ದಾರೆ ಇವತ್ತಿನ ಮ್ಯಾಚಲ್ಲಿ ಡಾಮಿನೇಟ್ ಮಾಡ್ತಾರೆ ವರುಣ್ ಚಕ್ರವರ್ತಿ ಅಂತ. ಯಾಕಂದ್ರೆ ಹಿಡನ್ ಗಾರ್ಡನ್ಸ್ನ ವಿಕೆಟ್ನ ಸಿಕ್ಕಾಪಟ್ಟೆ ಅರ್ದು ಕುಡಿದ್ಬಿಟ್ಟಿದ್ದಾರೆ ವರುಣ್ ಚಕ್ರವರ್ತಿ KKRಗೆ ಆಡ್ತಾ ಇರಬೇಕಾದ್ರೆ. ಸೊ ಆದ್ದರಿಂದ ಅವರೇ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಇರುವಂಥ ಚಾನ್ಸಸ್ ಇದೆ ಅಂತ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಲೈನ್ ಆ್ಯಂಡ್ ಲೆಂತ್ ಮೇಲೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಅನ್ನೋದಿದೆ. ಆ ಸ್ಟಂಪ್ಸ್ ಲೆಂತಲ್ಲಿ ಆಗ್ತಾ ಇದ್ರು ಅಂತಂದರೆ ಎಲ್ಲರೂ ಹಂಗೆ ಟಿಳಿಂಗ್ ಅಂತ ವಿಕೆಟ್ ಅಗ್ರಕಂಡು ಹಂಗೆ ಪಳ ಅಂತ ಹೋಯ್ತಾ ಇರಬೇಕು ಅಂತ ಇವ್ರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿಗೆ ಸೌತ್ ಆಫ್ರಿಕಾ ಒಂದು ಸ್ವಲ್ಪ ಕ್ವಾಟ್ಲೆ ಕೊಡ್ತಾರೆ. ಅದು ಬಿಡ್ತು ಅಂದರೆ ಎಲ್ಲರ ಅಗೇನ್ಸ್ಟ್ನೂ ಕೂಡ ಡಾಮಿನೇಟ್ ಖಂಡಿತ ಮಾಡ್ತಾರೆ. ಸೌತ್ ಆಫ್ರಿಕಾಗೂ ವರುಣ್ ಚಕ್ರವರ್ತಿಗೂ ಆಗೋದಿಲ್ಲ ಅನ್ನೋದು ಒಂದು ಬಿಡ್ತು ಅಂತಂದರೆ ಎಲ್ಲರ ಮೇಲೂ ಕೂಡ ವರುಣ್ ಚಕ್ರವರ್ತಿ ಅವರ ಮೇಲ್ಗೈನ ಸಾಧಿಸಿದ್ದಾರೆ. ಆ್ಯಂಡ್ ಇವತ್ತು ಕೂಡ ನನಗೂ ಕಾನ್ಫಿಡೆನ್ಸ್ ಇದೆ, ಅವರ ಹೋಮ್ ಅಂತಲೇ ಅನ್ಕೊಳ್ಳಿ, ಸೆಕೆಂಡ್ ಹೋಮ್ ಅಂತಲೇ ಅನ್ಕೊಳ್ಳಿ, ಅಲ್ಲಾಡ್ತಿರೋದ್ರೆ ಡಾಮಿನೇಟ್ ಮಾಡ್ಬೋದು ಅಂತ. ನೋಡೋಣ ಏನಾಗುತ್ತೆ. ಅಪ್ಡೇಟ್ ನಂಬರ್ 4, MSD ಫ್ಯಾನ್ಸ್ಗಳಿಗೆ, CSK ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್. ಸ್ಥಳ ಬಂದು ಇಳಿದವರಪ್ಪ, ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಸೆಷನ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಜೋರಾಗಿ CSK ಕಡೆಯಿಂದ. ಇನ್ಫ್ಯಾಕ್ಟ್ ಋತುರಾಜ್ ಗಾಯಕ್ವಾಡ್ ಅವರು ಇವರು ಎಲ್ಲ ಯಂಗ್ಸ್ಟರ್ಸ್ಗಳು ಅವ್ರ ಜೊತೆಗೆಲ್ಲ ಫೋಟೋ ಎಲ್ಲ ಹೊಡ್ಕೊಂಡು ಹಾಕ್ಬಿಟ್ಟಿದ್ದಾರೆ. ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅಂತ. ಸೊ ಪಾಸಿಟಿವ್ ನ್ಯೂಸ್ ಫಾರ್ CSK ಫ್ಯಾನ್ಸ್. ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತಲಾ ಅವರು ಪ್ರಾಕ್ಟೀಸ್ನ ಹಿಂದೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ CSKಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಿಪ್ರೇಷನು ಸುಮ್ಮನೆ ಬರೋದಿಲ್ಲಪ್ಪ. MS ಧೋನಿ 2 ತಿಂಗಳು 3 ತಿಂಗಳು ಹಿಂದಿಂದನೇ ಪ್ರಿಪೇರ್ ಆಗ್ತಾಯಿದ್ರು. ಆ ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ವೈರಲ್ ಆಗ್ತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇವಾಗ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ನೋಡೋಣ ಏನು ಮಾಡ್ತಾರೆ ತಲಾ ಈ ಸೀಸನ್ ಅಂತ. ಅಪ್ಡೇಟ್ ನಂಬರ್ 5, ಪಾರ್ಥಿವ್ ಪಟೇಲ್ ಅವರು ಒಂದು ಎಕ್ಸಲ್ಲಿ ಪೋಸ್ಟ್ನ ಹಾಕೊಂಡಿದ್ದಾರೆ. ಪಾಕಿಸ್ತಾನದವರು ಸೋಲ್ತಾ ಇದ್ದಂಗೆ, ಮಠ ಹತ್ತುತ್ತಾ ಇದ್ದಂಗೆ ನಡ್ರಿ ಮನೆಗೆ ನಡ್ರಿ ಅಂತ ಪೋಸ್ಟ್ನ ಹಾಕಿದ್ದಾರೆ. ಹ್ಯಾವ್ ಎ ಸೇಫ್ ಫ್ಲೈಟ್ ಬ್ಯಾಕ್ ಹೋಮ್ ಅಂತ. ಅಲಾಗರು ಬಂದವ್ರಿಗೆ ಗೊತ್ತಾಗಲ್ವಾ? ನೀವು ಹೇಳಿದ್ರೆ ನಾವು ಹೋಗೋದವರು. ಇದು ಕ್ರಿಕೆಟರ್ಸ್ ಮಾಡಬಾರ್ದು. ನಾವು ಫ್ಯಾನ್ಸ್ಗಳು ಏನೋ ಬೈಯೋದಲ್ಲಿ ಅರ್ಥ ಇದೆ ಅದರಲ್ಲಿ. ಪಾಕಿಸ್ತಾನದವರು ಅಂತ ನನ್ನ ಮಕ್ಕಳು, ಇಂಥ ನನ್ನ ಮಕ್ಕಳು ಅಂತ. ಕ್ರಿಕೆಟರ್ಸ್ ಥರ ಇರಬೇಕು. ಅಂದರೆ ಓವರಾಗಿ ಕ್ರಿಟಿಸೈಸ್ ಮಾಡೋದಕ್ಕೆ ಹೋಗ್ಬಾರ್ದು. ಓವರ್ ಮನೆಗೆ ಹೋಗೋದು ಗೊತ್ತಿಲ್ಲ ಅವರಿಗೆ. ಸೋತ ಮೇಲೆ ಹೋಗ್ತಾರೆ, ಹೇಳಿದ್ರು ಹೋಗ್ತಾರೆ, ಹೇಳಿಲ್ಲ ಅಂದರೂ ಹೋಗ್ತಾರೆ. ಒಂಥರ ಸಿಲ್ಲಿ ಅಂತ ಅನ್ಸುತ್ತೆ. ಬಡಾರು ಪರವಾಗಿಲ್ಲ. ಒಂಥರ ನಾವು ಇವಾಗ ಏನು ಗುರು ನೀನು ಗೆಲ್ವ ಪಾಕಿಸ್ತಾನದವ್ರಿಗೆ, ನಾನು ಹೋಗಿತೀನಿ ಗುರು. ಬಟ್ ಕ್ರಿಕೆಟರ್ಸ್ಗಳು ಪರ್ಸನಲ್ ಆಗಿ ತಗೊಂಡ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು. ಒಂದು ಸ್ವಲ್ಪ ಪ್ರೊಫೆಷನಲ್ ಆಗಿರಬೇಕು. ಅಪ್ಡೇಟ್ ನಂಬರ್ 6, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ಕ್ಯಾಲಿಬರ್ ಇರುವಂಥ ಪ್ಲೇಯರ್ಗಳು ಸಿಗದೇ ರೇರು. ಇಂಥ ಪ್ಲೇಯರ್ಸ್ಗಳಿಗೆ ಅವಕಾಶ ಕೊಡಲೇಬೇಕು 2027 ವರ್ಲ್ಡ್ ಕಪ್ಪಲ್ಲಿ ಅಂತ ಇವರು ಹೋಪ್ ಮಾಡ್ತಾ ಇದ್ದಾರೆ. ಇವಾಗ ಅವಕಾಶ ಕೊಡಲ್ಲ ಅಂದವ್ರು ಯಾರು? ಫಸ್ಟ್ ಆಫ್ ಆಲ್ ಆಡ್ತಾರೆ, ಪಕ್ಕ ಕ್ಲಾರಿಟಿ ಇದೆ. ರೋಹಿತು ಆಡ್ತಾರೆ, ವಿರಾಟು ಆಡ್ತಾರೆ. ಮೊಹಮ್ಮದ್ ಶಮಿ ಸ್ಥಾನನೇ ಒಂಥರ ಎಲ್ಲೋ ಹೋಗ್ಬಿಟ್ಟೈತೆ. ಆ 2023 ವರ್ಲ್ಡ್ ಕಪ್ ಆಗ್ತಾ ಇದ್ದಂಗೆ, ಮಿಂಚ್ತಾ ಇದ್ದಂಗೆ ಆ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿಂದ ಕಳೆದೋದವರು ಎದ್ದೇ ಇಲ್ಲ ಮೊಹಮ್ಮದ್ ಶಮಿ. ಏನೇ ಆಡಿದ್ರು ಕೂಡ ಇಂಡಿಯನ್ ಟೀಮಲ್ಲಿ, ಅಂದರೆ ಡೊಮ್ಯಾಸ್ಟಿಕಲ್ಲಿ ಏನೋ ಪರ್ಫಾರ್ಮ್ ಮಾಡಿದ್ರು ಕೂಡ BC ಅವರಂತೂ ಕನ್ಸಿಡರ್ ಮಾಡ್ತಾನೆ ಇಲ್ಲ. ಸೆಲೆಕ್ಟರ್ಸ್ ಅಂತೂ ಬಿಡೋಗರು ಬೈ ಟಾಟಾ ಬೈ ಸಿ ಯು ಅಂತಲೇ ಹೇಳ್ತಾನೆ ಅವರೇ. ನೋಡಿ, ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವ್ರ ಪಕ್ಕ ಸ್ಥಾನ ಅದು. ಅವ್ರ ಬಗ್ಗೆ ಇನ್ನು ಯಾರಿಗೂ ಕೂಡ ಡೌಟ್ ಇಲ್ಲ ಅವ್ರು ಆಡಲ್ಲ ಅಂತ.
ಸೊ ಅವ್ರ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಪಕ್ಕಾ ಸ್ಥಾನ ಕೊಡಬೇಕು ಅಂತ. ಅವ್ರ ಸ್ಥಾನ ಪಕ್ಕ ಆಗಿದೆ ಗುರು ಆಗಲೇ, ಯಾರು ವರಿ ಮಾಡ್ಕೊಳ್ಳೋಂಥ ಅಗತ್ಯತೆನೇ ಇಲ್ಲ. ಅಪ್ಡೇಟ್ ನಂಬರ್ 7, ನಾಕ್ಔಟ್ ಮ್ಯಾಚ್ಗಳ ವೆನ್ಯೂಗಳು ಡಿಸೈಡ್ ಆಗಿದೆ. ಇವಾಗ ಕೊಲಂಬೋದಲ್ಲಿ ಆಗ್ತಾ ಇಲ್ಲ, ಶ್ರೀಲಂಕಾ ನೆಲದಲ್ಲಿ ಯಾವುದೇ ನಾಕ್ಔಟ್ ಮ್ಯಾಚು ಆಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ಇವತ್ತಿನ ಕ್ವಾರ್ಟರ್ ಫೈನಲ್ ಮ್ಯಾಚು. ಇವತ್ತಿನ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಂತಲೇ ಟ್ರೀಟ್ ಮಾಡಬೇಕು ಅದನ್ನು. ನೋಡಿ, ನಾಕ್ಔಟ್ಸ್ ಎಲ್ಲ ಇಂಡಿಯಾದಲ್ಲೇ ಆಗ್ತಾ ಇದೆ, ಯಾಕಂದರೆ ಪಾಕಿಸ್ತಾನ ಕ್ವಾಲಿಫೈ ಆಗೋಕ್ಕಾಗಿಲ್ವೇನಪ್ಪ. ಅವ್ರು ಕ್ವಾಲಿಫೈ ಆಗಿತ್ತು ಅಂತಂದಿದ್ರೆ ನಾವು ಹೋಗ್ಬೇಕಾಗಿತ್ತು. ಇನ್ ಕೇಸ್ ಅವ್ರು ಫೈನಲ್ಗೆ ಹೋಗಿತ್ತು ಅಂತಂದಿದ್ರೆ ಬೇರೆಯವರು ಕೂಡ ಕ್ವಾರ್ಟ್ಲೆ ಅಂತೂ ಇದ್ದಿತ್ತು. ಸೆಮಿಫೈನಲ್ ಏನಾದ್ರು ಇತ್ತು ಅಂತ ಅಂದಾಗ ಅವರು ಕೂಡ ಟ್ರಾವೆಲ್ ಮಾಡಬೇಕಾಗಿತ್ತು ಅಲ್ಲಿಗೆ. ಇಂಡಿಯಾದಿಂದ ಇನ್ ಕೇಸ್ ಇಂಗ್ಲೆಂಡ್ ಅವರು ಇಂಡಿಯಾದಲ್ಲಿ ಇತ್ತು ಅಂದರೆ ಅಲ್ಲಿ ಹೋಗಬೇಕಾಗಿತ್ತು. ಇಂಗ್ಲೆಂಡ್ ಅಲ್ಲ, ಇನ್ಫ್ಯಾಕ್ಟ್ ಸೌತ್ ಆಫ್ರಿಕಾದ ಅಲ್ಲಿ ಹೋಗಬೇಕಾಗಿತ್ತು. ಸೊ ಆ ಥರ ಸೀನ್ ಏನಿಲ್ಲ. ಇವಾಗ ಇಂಡಿಯಾದಲ್ಲೆಲ್ಲ ಫಿಕ್ಸ್ ಆಗಿದೆ. ಹಿಡಿಂಗ್ ಗಾರ್ಡನ್ಸಲ್ಲಿ ಸೆಮಿಫೈನಲ್ 1 ನಡೀತು ಅಂತಂದರೆ ವಾಂಖೇಡೆಯಲ್ಲಿ ಸೆಮಿಫೈನಲ್ 2 ನಡೆಯುತ್ತೆ. ಇಂಡಿಯಾ ಇನ್ ಕೇಸ್ ಕ್ವಾಲಿಫೈ ಆಯಿತು ಅಂದರೆ ಸೆಮಿಫೈನಲ್ 2 ಆಡಬೇಕಾಗುತ್ತೆ. ಅದು ವಾಂಖೇಡೆಯಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟು. ಆ್ಯಂಡ್ ಫೈನಲ್ ಆಗುತ್ತೆ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ. ಸೊ ಇದು ಫಿಕ್ಸ್ಡ್ ಆಗಿದೆ. ಗಿಲಂಬೋಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಪಾಕಿಸ್ತಾನದವರು ಇಲ್ಲ. ಅಪ್ಡೇಟ್ ನಂಬರ್ 8, ಸನತ್ ಜಯಸೂರ್ಯ ಅವರು ಅವರ ಒಂದು ಕೋಚಿಂಗ್ ಪೀರಿಯಡ್ನ ಅಂತ್ಯ ಮಾಡಿದ್ದಾರೆ. ಸ್ಟೆಪ್ ಡೌನ್ ಆಗಿದ್ದಾರೆ ಶ್ರೀಲಂಕನ್ ಟೀಮ್ನ ಕೋಚ್ ಆಗಿ. ಇನ್ನೇನು ಮಾಡ್ತಾರೆ ಗುರು ಪಾಪ. ನೋಡಿ, ಈ ಥರ ಸೋತೋಗ್ಬಿಟ್ರು, 3 ಮ್ಯಾಚ್ ಇಲ್ಲೇ ಹೋಮಲ್ಲೇ ಸೋತೋಗ್ಬಿಟ್ರು ಅಂತಂದರೆ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ? ಖಂಡಿತ ಬೇಜಾರಾಗುತ್ತೆ. ಆ್ಯಂಡ್ ನಾನೇನೋ ಮಾಡಿಲ್ಲ ಅಂತಲೂ ಕೂಡ ಅನಿಸುತ್ತೆ. ನೋಡಿ ಯಾವ ಥರ ಇತ್ತು, ನಮ್ಮ ಮಲಿಂಗ ಅವರಿದ್ದರು, ಈ ಕಡೆ ಜಯಸೂರ್ಯ ಅವರಿದ್ದರು, ಯಾವ ಥರ ಒಂದು ಸ್ಟಾಫ್ ಇತ್ತು ಅಂತಂದರೆ, ಕೋಚಿಂಗ್ ಸ್ಟಾಫ್ ಇತ್ತು ಅಂತಂದರೆ ಕೋಚಿಂಗ್ ಸ್ಟಾಫ್ ಈ ಸಲ ಇದ್ದಿದ್ದು ಎಕ್ಸ್ಟ್ರೀಮ್ ಲೆವೆಲ್ಗೆ ಮಾಡ್ಬೋದಾಗಿತ್ತು. ಅವ್ರು ಪ್ರಯತ್ನ ಪಟ್ಟಿತ್ತು ಅಂದರೆ ಖಂಡಿತ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ಬೋದಾಗಿತ್ತು. ಬಟ್ ಏನೂ ಕೂಡ ಆಗಲಿಲ್ಲ ಅವ್ರ ಕೈಲಿ. ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ಎಲ್ಲ ಚೆನ್ನಾಗಿದ್ರು ಕೂಡ, ನೋಡಿ ಶ್ರೀಲಂಕನ್ ಟೀಮು ಕೂಡ ಚೆನ್ನಾಗೇ ಇದೆ, ಡಬ್ಬಾ ಥರ ಏನಿಲ್ಲ, ಟೀಮು ಚೆನ್ನಾಗಿದೆ. ಈ ಕಡೆಯಿಂದ ಕೋಚಿಂಗ್ ಸ್ಟಾಫು ಸಕ್ಕತ್ತಾಗಿದ್ದಾರೆ. ಕೈ ಹಿಡಿಲಿಲ್ಲ ಅಷ್ಟೇ. ಒಂಥರ ಟ್ರೋಫಿ ಗೆಲ್ಲಬೇಕು ಅಂತಂದರೆ ಅದೇನೋ ಹೇಳ್ತಾರಲ್ಲ, ಡೆಸ್ಟಿನಿ ಬರ್ದಿರಬೇಕು ಅಂತ, ಅದು ಅವ್ರಿಗೆ ಆಗಲಿಲ್ಲ ಈ ಸಲ. ಅಪ್ಡೇಟ್ ನಂಬರ್ 8, ಜರ್ಸಿಗಳು ರಿವೀಲ್ ಆಗಿದಾವಪ್ಪ. ಒಂದೊಂದೇ ಜರ್ಸಿಗಳನ್ನ ಈಚೆ ಕಡೆ ಬಿಡ್ತಾ ಇದ್ದಾರೆ. CSK ಅವರು ಕೂಡ ಅವರ ಜರ್ಸಿನ ಈಚೆ ಕಡೆ ಬಿಟ್ಟಿದ್ದಾರೆ. ಕಾಣಿಸ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಏನಿಲ್ಲಪ್ಪ, ನಾರ್ಮಲಾಗಿ CSK ಜರ್ಸಿ ಯಾವ ಥರ ಇರಬೇಕು ಆ ಥರ ಇದೆ. ಏನಂತ ಮಟ್ಟಿಗೆ ಏನೋ ಹೆವಿ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಏನೋ ಉದ್ದುದ್ದ ಪಟ್ಟೆ ಹಾಕ್ಬಿಟ್ಟಿದ್ದಾರೆ. ಇವ್ರು ಹಾಕಿದ್ರಲ್ಲಪ್ಪ LSG ಅವರು, ಆ ಥರ ಹಾಕ್ಬಿಟ್ಟಿದ್ದಾರೆ. ಏನೋ ಒಂಥರ ಡ್ರಾಸ್ಟಿಕ್ ಚೇಂಜ್ ತೊಗೊಂಬಂದ್ಬಿಟ್ಟಿದ್ದಾರೆ. ಅನ್ನೋ ಥರ ಏನಿಲ್ಲ, ನಾರ್ಮಲಾಗಿ ಟಿಪಿಕಲ್ CSK ಜರ್ಸಿ ಯಾವ ಥರ ಇರಬೇಕು, ಒಂದು ಸಿಂಹ ಇರಬೇಕು. ಸೊ ಆ ಥರ ಸಿಂಹ ಇದೆ. ಇನ್ನೇನು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಚಿಕ್ಕ ಒಂದು ಮೈನ್ಯೂಟ್ ಚೇಂಜಸ್ಗಳು ಕಾಣಿಸ್ಬೋದು ಅಷ್ಟೇ. ಅದು ಬಿಟ್ಟು ಏನು ಮೇಜರ್ ಚೇಂಜ್ ಏನೂ ಕಾಣಿಸ್ತಾ ಇಲ್ಲ CSK ಜರ್ಸಿಲಿ. ಅದೇ ಒಂದು ಪ್ಯಾಟರ್ನ ಫಾಲೋ ಅಪ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಸಿಕ್ಕಾಪಟ್ಟೆ ಒಂದು ಹೆವಿ ಚೇಂಜ್ನ ತೊಗೊಂಬಂದಿರೋದು ಪಂಜಾಬ್ ಕಿಂಗ್ಸ್ ಅಂತ ಅನ್ನಿಸಿದೆ. ಯಾಕಂದರೆ ಈ ಒಂದು ಜರ್ಸಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಶ್ರೇಯಸ್ ಅಯ್ಯರ್ ಹಾಕೊಂಡಿರುವಂಥದ್ದು ಈ ಜರ್ಸಿ ಇವ್ರದ್ದು ಬಹುತೇಕವಾಗಿ ಇರ್ಬೋದು ಅಂತ. ಸೊ ಈ ಜರ್ಸಿ ಕಮೆಂಟ್ ಮಾಡಿ ಯಾವ ಥರ ಒಂಥರ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೇನೋ. ಒಂಥರ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಅನ್ನಿಸ್ತಿಲ್ಲ ನನಗೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಡಿಸೈನ್ ಮಾಡಿದರೆ ಆ ಒಂದು ಶಾರ್ಪ್ ಆ್ಯಂಗಲ್ಸ್ಗಳೆಲ್ಲ ಏನಿದ್ದಾವೆ, ಆ ಟ್ರಯಾಂಗಲ್ಲು ಜೊತೆಗೆ ಹೆಂಗೆ ಬೇಕು ಹಂಗೆ. ಸೊ ಒಂಥರ ಮಿಕ್ಸ್ ಮಸಾಲ ಥರ ಇದೆ, ಬೇಲ್ಪುರಿ ಥರ ಇದೆ ಅವರ ಜರ್ಸಿ ನೋಡ್ತು ಅಂತಂದಾಗ. ಈ ಕಡೆಯಿಂದ ಇವರು ಕೂಡ ಜರ್ಸಿನ ಬಿಟ್ಟಿದ್ದಾರೆ. ಸನ್ರೈಸ್ ಹೈದರಾಬಾದ್ ನೋಡ್ತಾ ಇರ್ಬೋದು. ಸೊ ಅವ್ರ ಜರ್ಸಿ ಗೊತ್ತಲ್ಲಪ್ಪ, ಜಾತ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವ್ರ ಜರ್ಸಿನ. ಆಲ್ರೆಡಿ ಒಂದು 3 ಸೀಸನಿಂದ ಜಾತ್ರೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಂದಿನಂತೆ ಅವ್ರ ಜರ್ಸಿ ಜಾತ್ರೆ ಆಗೇ ಇದೆ ಆಬ್ವಿಯಸ್ಲಿ. ಏನು ಗುರು, ಎಲ್ಲರನ್ನೂ ಟ್ರೋಲ್ ಮಾಡೋದು ಬಿಟ್ಟರೆ ನಿನಗೆ ಮಾತ್ರ ಬರೀ RCB ಜರ್ಸಿನೇ ಚೆನ್ನಾಗಿ ಕಾಣೋದು, ಬರೀ ಯಾವುದು ಚೆನ್ನಾಗಿ ಕಾಣಲ್ಲ ಅಲ್ಲ ನಿನಗೆ. ಸೊ ನಿಮ್ಮ ಅನಿಸಿಕೆ ಏನಪ್ಪ ಈ ಜರ್ಸಿಗಳ ಮೇಲೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನೀವು ಲೈಕ್ ಮಾಡಿ.